ಮೋಷನ್ ಸರಿಯಾಗಿ ಪಾಸ್ ಆಗ್ತಿರಲ್ಲ. ಮೋಷನ್ ಮಾಡಬೇಕು ಅಂದರೂ ಹೊಟ್ಟೆ ನೋವು ಬರ್ತಿರುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆ, ಕಾನ್ಸ್ಟಿಪೇಷನ್, ಮೋಷನ್ ಆಗಬೇಕು ಅಂದರೆ ಯಾವಾಗಲೂ ಟ್ಯಾಬ್ಲೆಟ್ಸೇ ತೊಗೋಬೇಕು ಅಂತ ಹೇಳ್ತಾ ಇರೋರಿಗೆ ಇದು ಒಂದು ಒಳ್ಳೆ ರೆಮಿಡಿ ಹೇಳ್ತೀನಿ. ಇದು ಟ್ರೈ ಮಾಡಿ. ಇದು ಖಂಡಿತ ನಿಮಗೆ 1 ತಿಂಗಳಲ್ಲೇ ನೆಕ್ಸ್ಟ್ ನಿಮಗೆ ಯಾವುದೇ ಥರದ ಟ್ಯಾಬ್ಲೆಟ್ ಕೂಡ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇದು ನಮ್ಮ ಸಣ್ಣ ಕರಳನ್ನು ಶುದ್ಧಿ ಮಾಡಿ ಆಮೇಲೆ ನಮ್ಮ ಸಣ್ಣ ಕರಳಿನ ಮೂಮೆಂಟ್ ಎಲ್ಲ ಸರಿ ಮಾಡುತ್ತೆ. ಇದರಿಂದಾಗಿ ಬೇದಿ ಸರಿಯಾಗುತ್ತೆ. ಹಾಗೆ ಅಲ್ಲಿ ಹೊಟ್ಟೆಗೆ ಜೀರ್ಣ ಆಗಿ ಏನು ಬಂದಿರುತ್ತಲ್ಲ ಆ ವೇಸ್ಟೇಜ್ ಕೂಡ ಪಾಸ್ ಆಗೋಕ್ಕೆ ಈಸಿಯಾಗಿ ಸಹಾಯ ಮಾಡುತ್ತೆ. ಇದು ಯಾವುದು ಅಂದರೆ ಅಳಲೆಕಾಯಿ ಅಂತ ಹೇಳ್ತೀವಿ. ಅಳಲೆಕಾಯಿ ಹಾಗೆ ಹಿಪ್ಪಲಿ ಅಥವಾ ಪಿಪ್ಪಲಿ ಅಂತ ಹೇಳ್ತೀವಿ. ಇದು ನಿಮ್ಮ ನಿಯರ್ ಬೈ ಇರೋ ಆಯುರ್ವೇದಿಕ್ ಶಾಪ್ ಅಥವಾ ಹಳೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಎರಡೆರಡು ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನುಣ್ಣಗೆ ಪುಡಿ ಮಾಡಿಕೊಂಡು ನೀರು ಹಾಕಿ ಹಿಟ್ಟು ನಾದ್ದಂಗೆ ಗಟ್ಟಿಯಾಗಿ ನಾದ್ಕೊಂಡು ಇದರಿಂದಾಗಿ ಚಿಕ್ಕ ಚಿಕ್ಕ ಮಾತ್ರೆಗಳಾಗಿ ಮಾಡಬೇಕು. ಈ ಮಾತ್ರೆಗಳನ್ನ ಸರಿಯಾಗಿ ಸೈಡಿಗೆ ಇಟ್ಕೊಂಡು ಒಣಗಿಸ್ಕೋಬೇಕು. ಇದನ್ನು ದಿನ ರಾತ್ರಿ 2 ಮಾತ್ರೆಗಳನ್ನ ಬಿಸಿ ನೀರಲ್ಲಿ ಅಥವಾ ಬೆಚ್ಚಗಿನ ನೀರಲ್ಲಿ ದಿನ ರಾತ್ರಿ 2 ಮಾತ್ರೆ ತೊಗೋಬೇಕು. ನಿಮಗೆ 2 ಮಾತ್ರೆ ಎಲ್ಲ ನೆಕ್ಸ್ಟ್ ದಿನ ನೀಟಾಗಿ ಬೇದಿ ಆದರೆ ಓಕೆ. ಇಲ್ಲಾಂದರೆ 2, 3, 4, 5ರವರೆಗೂ ಈ ಮಾತ್ರೆನ ತೊಗೋಬೋದು. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಿಮಗೆ ಎಲ್ಲಿವರೆಗೂ ಸರಿಯಾಗಿ ಬೇದಿ ಆಗುತ್ತಲ್ಲ ಅಲ್ಲಿವರೆಗೂ ಆ ಮಾತ್ರೆಗಳನ್ನ ಜಾಸ್ತಿ ಮಾಡ್ಕೋಬೋದು. ಹೀಗೆ ನೀವು 1 ತಿಂಗಳು ತೊಗೊಂಡ್ರೆ ಸಾಕು. ನೆಕ್ಸ್ಟ್ ನಿಮಗೆ ಯಾವುದೇ ಥರದ ಮಾತ್ರೆ ಕೂಡ ಅವಶ್ಯಕತೆ ಇರೋದಿಲ್ಲ. ಹಾಗೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ, ಬೇದಿ ಕೂಡ ಸರಾಗವಾಗುತ್ತೆ, ಹಾಗೆ ಈಸಿಯಾಗುತ್ತೆ. ಸೊ ಇದು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.